ಎರಡು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಒಂದು ಬಿಜೆಪಿ ನಾಯಕಿ ಮಾಧವಿ ಲತಾ ಅವರದ್ದು, ಇನ್ನೊಂದು ಪ್ರಯಾಣಿಕರದ್ದು. ಎರಡೂ ಕೂಡ ಭಜನೆ, ಆರತಿ ಇತ್ಯಾದಿಗಳಿಗೆ ಸಂಬಂಧಿಸಿದೆ. ಮಾಧವಿ ಲತಾ ಅವರು ಟ್ರೈನ್ನಲ್ಲಿ ಪ್ರಯಾಣಿಸುತ್ತಾ ಭಜನೆ ಮಾಡ್ತಾ ಹೋಗ್ತಿರುವ ವಿಡಿಯೋ ಪ್ರಸಾರ ಆಗ್ತಾ ಇದೆ. ಇನ್ನೊಂದು ಕಡೆ ಪ್ರಯಾಣಿಕರು ಟ್ರೈನ್ನಲ್ಲಿ ಒಂದು ಕಡೆ ಸೇರಿ ಆರತಿ ಪೂಜೆ ಮಾಡ್ತಿರುವ ದೃಶ್ಯ ಕೂಡ ಪ್ರಸಾರ ಆಗ್ತಾ ಇದೆ. ಆದ್ರೆ ಈ ಮೊದಲು ಟ್ರೈನ್ನಲ್ಲಿ ನಮಾಜ್ ಮಾಡಿದ್ರು ಎಂಬ ಕಾರಣಕ್ಕೆ ಕೇಸು ದಾಖಲಾದದ್ದಿದೆ. ಟ್ರೈನ್ನಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ನಮಾಜ್ ಮಾಡಿದವರ ಮೇಲೆ ಕೂಡ ಪ್ರಕರಣ ದಾಖಲಾದದ್ದಿದೆ. ಟ್ರೈನ್ ಇರೋದು ಜನರ ಪ್ರಯಾಣಕ್ಕೆ, ಧಾರ್ಮಿಕ ರೀತಿ ರಿವಾಜುಗಳಿಗೆ ಆ ಸ್ಥಳವನ್ನು ಬಳಸಬಾರದು ಎಂದು ಹೇಳಿದ ಅನೇಕ ಮಂದಿ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಇಂತಹ ವಾದವನ್ನ ಮುಂದಿಟ್ಟು ಹೇಳಿಕೆ ನೀಡುತ್ತಿದ್ದಾರೆ. ಶುಕ್ರವಾರದಂದು ರಸ್ತೆಯಲ್ಲಿ 5 ನಿಮಿಷ ನಮಾಜ್ ಮಾಡುವುದನ್ನು ಅಪರಾಧವಾಗಿ ಅವರು ಘೋಷಿಸಿದ್ದಾರೆ. ಅಂತವರ ಮೇಲೆ ಪ್ರಕರಣ ದಾಖಲಿಸುತ್ತಿದ್ದಾರೆ. ಅಲ್ಲದೆ ಟ್ರೈನ್ನಲ್ಲಿ ನಮಾಜ್ ಮಾಡುವ ವಿಡಿಯೋವೊಂದನ್ನು ಹಂಚಿಕೊಂಡು ಮುಸ್ಲಿಮರ ಬಗ್ಗೆ ಅತಿ ಕೆಟ್ಟದಾಗಿ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ರೂಪಿಸಲಾಗುತ್ತಿದೆ. ಹೀಗಿರುವಾಗ ಬಿಜೆಪಿ ನಾಯಕಿ ಮಾಧವಿ ಲತಾ ಅವರೇ ಭಜನೆ ಮಾಡುತ್ತಾ ಸಾಗುವ ರೀತಿ ಎಷ್ಟು ಸರಿ ಎಂಬ ಪ್ರಶ್ನೆ ಎದುರಾಗಿದೆ. ದೇಶದಲ್ಲಿ ಮುಸ್ಲಿಮರಿಗೆ ಒಂದು, ಹಿಂದೂಗಳಿಗೆ ಎರಡೆರಡು ಕಾನೂನಿದೆಯೇ ಎಂದು ನೆಟ್ಟಿಗರು ಪ್ರಶ್ನಿಸಿದ್ದಾರೆ. ಇಷ್ಟೊಂದು ರಾಜಾರೋಷವಾಗಿ ಟ್ರೈನ್ನಲ್ಲಿ ಪೂಜೆ, ಆರತಿ ಮಾಡುವುದು ಸರಿ ಎಂದಾದರೆ ಇತರರು ತಮ್ಮ ಧಾರ್ಮಿಕ ವಿಧಿಯಂತೆ ನಡೆದುಕೊಳ್ಳುವುದು ಯಾಕೆ ತಪ್ಪಾಗಬೇಕು? ಟ್ರೈನ್ನಲ್ಲಿ ಇತರರಿಗೆ ತೊಂದರೆಯಾಗುವಂತೆ ನಮಾಜ್ ಮಾಡುವುದಾಗಲಿ, ಪೂಜೆ ಪುನಸ್ಕಾರ ನಡೆಸುವುದಾಗಲಿ ಸರಿಯಲ್ಲ. ಎಲ್ಲರಿಗೂ ಕಾನೂನು ಒಂದೇ ರೀತಿಯಲ್ಲಿ ಇರಬೇಕು. ಮುಸ್ಲಿಮರು ಅದನ್ನು ಪಾಲಿಸಬೇಕು, ಹಿಂದೂಗಳು ಪಾಲಿಸಬೇಕು. ಆದರೆ ಇಲ್ಲಿ ನ್ಯಾಯವನ್ನು ಏಕಮುಖವಾಗಿ ವಿತರಿಸಲಾಗ್ತಾ ಇದೆ. ಹಿಂದೂಗಳಿಗೊಂದು, ಮುಸ್ಲಿಮರಿಗೊಂದು ಎಂಬಂತೆ ವಿಭಜಿಸಿ ನ್ಯಾಯ ನೀಡಲಾಗ್ತಿದೆ ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office SIT Tower, Silicon Oasis, Dubai, UAE.